ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಆದೇಶವನ್ನ ನೀಡಲಿರುವ ಸಿಟಿ ಸಿವಿಲ್ ಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನ ನೀಡುತ್ತೆ. ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿದೇಶ ಪ್ರವಾಸ ಸ್ಥಳ ದಿನಾಂಕ ಬದಲಾವಣೆ ಕೋರಿ ಮತ್ತೆ ಅರ್ಜಿಯನ್ನ ಕೋರಲಾಗಿತ್ತು. ಇಂದು ವಿದೇಶಿ ಪ್ರವಾಸ ಮರು ನಿಗದಿ ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ವಿದೇಶ ಪ್ರವಾಸದ ದಿನಾಂಕ ಮರು ನಿಗದಿಗೆ 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಿಲ್ ಶೂಟಿಂಗ್ಗೋಸ್ಕರ ವಿದೇಶ ಪ್ರವಾಸವನ್ನ ಬೆಳೆಸೋದಕ್ಕೋಸ್ಕರ 57ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್. ಡೆವಿಲ್ ಸಿನಿಮಾ ಶೂಟಿಂಗ್ಗೆ ವಿದೇಶಕ್ಕೆ ತೆರಳಲು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ A1 ಆರೋಪಿ ದರ್ಶನ್ಗೆ ಜುಲೈ 1ರಿಂದ 25ರವರೆಗೆ ಕೋರ್ಟ್ ಅನುಮತಿಯನ್ನ ಕೂಡ ನೀಡಿತ್ತು. ವಿದೇಶ ಪ್ರವಾಸಕ್ಕೆ ಜುಲೈ 1ರಿಂದ ಜುಲೈ 25ರವರೆಗೆ ಕೋರ್ಟ್ ಅನುಮತಿಯನ್ನ ನೀಡಿತು. ವಿದೇಶ ಪ್ರಯಾಣವನ್ನ ಬೆಳೆಸಲು. ಆದರೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧದ ವಾತಾವರಣದಿಂದ ದುಬೈ ಪ್ರಯಾಣವನ್ನ ಚಿತ್ರತಂಡ ಈಗ ಕೈಬಿಟ್ಟಿದೆ. ದರ್ಶನ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ದುಬೈಗೆ ಹೋಗ್ಬೇಕು ಅಂತ ಹೇಳಿ, ವಿದೇಶ ಪ್ರವಾಸವನ್ನ ಬೆಳೆಸಬೇಕಂತ ಹೇಳಿ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧದ ಪ್ರಯಾಣದಿಂದ ಮುಂದೂಡಿಕೆಯಾಗಿದೆ ಅದು. ಆದ್ರೆ ಈಗ ಶೂಟಿಂಗ್ ಅನ್ನ ಥೈಲ್ಯಾಂಡ್ ನಲ್ಲಿ ಮಾಡಲು ಚಿತ್ರತಂಡ ಈಗಾಗಲೇ ಮುಂದಾಗಿದೆ. ಡೆವಿಲ್ ಶೂಟಿಂಗ್ ಮಾಡಲು ಇಂದು ನ್ಯಾಯಾಲಯಕ್ಕೆ ಈ ವಿಚಾರವನ್ನ ತಿಳಿಸಿದ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್. ಕೋರ್ಟ್ ಜುಲೈ 1ರಿಂದ ಜುಲೈ 25ರವರೆಗೆ ದುಬೈ ಮತ್ತು ಯುರೋಪ್ಗೆ ತೆರಳಲು ಅವಕಾಶವನ್ನ ನೀಡಿತ್ತು. 57ನೇ ಸೆಷನ್ಸ್ ಕೋರ್ಟ್. ಆದ್ರೆ ಈಗ ಯುದ್ಧದ ಕಾರಣದಿಂದಾಗಿ ಜುಲೈ 11ರಿಂದ ಜುಲೈ 30ರವರೆಗೆ ಅವಕಾಶವನ್ನ ನೀಡುವಂತೆ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್. ಈಗಾಗಲೇ ವಿದೇಶ ಪ್ರಯಾಣಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿತ್ತು. ದಿನಾಂಕ ಮತ್ತು ಸ್ಥಳ ಬದಲಾವಣೆಗೆ ಮಾತ್ರ ಅನುಮತಿಯನ್ನ ಕೇಳ್ತಾ ಇದ್ದಾರೆ. ಜುಲೈ 10ರಂದು ಕೋರ್ಟ್ಗೆ ಬಂದು ನನ್ನ ಕಕ್ಷಿದಾರ ದರ್ಶನ್ ಹಾಜರಾಗ್ತಾರೆ ಅಂತ ಈಗಾಗಲೇ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ತಿಳಿಸಿದ್ರು. ಮರು ನಿಗದಿಗೆ ಕೋರಿ ದರ್ಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಆದೇಶವನ್ನ ಪ್ರಕಟಿಸುವುದಾಗಿ ತಿಳಿಸಿದೆ. ಡೆವಿಲ್ ಶೂಟಿಂಗ್ಗೋಸ್ಕರ ಜುಲೈ 1ರಿಂದ ಜುಲೈ 25ರವರೆಗೆ ದುಬೈ ಪ್ರಯಾಣವನ್ನ ಬೆಳೆಸಬೇಕಿತ್ತು ಚಿತ್ರತಂಡ. ಆದ್ರೆ ಯುದ್ಧದ ಪರಿಣಾಮದಿಂದಾಗಿ ಜುಲೈ 10ರಿಂದ ಜುಲೈ 30ರವರೆಗೆ ಈಗ ಥೈಲ್ಯಾಂಡ್ ಹಾಗೂ ಯುರೋಪ್ ಪ್ರಯಾಣವನ್ನ ಬೆಳೆಸಬೇಕು ಅಂತ ಹೇಳಿ ಈಗ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದಿನಾಂಕ ಹಾಗೂ ಪ್ರವಾಸ ಸ್ಥಳವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್. ಈಗಾಗಲೇ ಅರ್ಜಿಯಲ್ಲಿ ನನ್ನ ಕಕ್ಷಿದಾರರಾದಂತಹ ದರ್ಶನ್ ಅವರು 10ನೇ ತಾರೀಕು ಬಂದು ಹಾಜರಾಗ್ತಾರೆ ಅಂತ ಕೂಡ ತಿಳಿಸಿದ್ದಾರೆ.